ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಸಸ್. ಸೊ ಇವತ್ತಿನ ಟಾಪಿಕ್ ಇಟ್ ಈಸ್ ಬೇಸಿಕಲಿ ಒಂದು ಇನ್ಸಿಡೆಂಟ್ ಮೇಲೆ, ಹಿಮಾಲಯನ್ ಜೊತೆ ಆಗಿರೋ ಇನ್ಸಿಡೆಂಟ್, ಹಿಮಾಲಯನ್ 450. ಸೊ ಐ ಥಿಂಕ್ ನೀವು ನ್ಯೂಸ್ಗಳೆಲ್ಲ ಕೇಳಿರ್ತೀರಾ ಬೇಸಿಕಲಿ ದ್ಯಾಟ್ ಹಿಮಾಲಯನ್ದು ಚಾಸಿ ಬ್ರೇಕ್ ಆಗಿಬಿಟ್ಟಿದೆ ಅಂತ ಬೇಸಿಕಲಿ. ಸೊ 2 ವೆಹಿಕಲ್ದು ಚಾಸಿ ಬ್ರೇಕ್ ಆಗಿದೆ, ಅಸ್ಸಾಮಲ್ಲೊಂದು ಆ್ಯಂಡ್ ತಮಿಳ್ನಾಡಲ್ಲೊಂದು. ಸೊ ಆಬ್ವಿಯಸ್ಲಿ ಐ ಥಿಂಕ್ ಮಸಾಲ ನಿಮಗೆ ಐ ಥಿಂಕ್ ಈ ಎಂಟೈರ್ ವೀಕ್ ಬಂದಿರುತ್ತೆ. ಒಂದು IPL ಮಸಾಲ, ನೆಕ್ಸ್ಟ್ ಎಲೆಕ್ಷನ್ದು ಮಸಾಲ. ಸೊ ಎಲ್ಲ ಆದಮೇಲೆ ಇವಾಗ ಇನ್ನೊಂದು ಮಸಾಲ ಸ್ಟಾರ್ಟ್ ಆಗಿಬಿಟ್ಟಿದೆ, ರಾಯಲ್ ಎನ್ಫೀಲ್ಡ್ ಮಸಾಲ. ಸೊ ಐ ಡೋಂಟ್ ನೋ ರಿಯಲಿ ಏನು ಹೇಳೋದು ಈ ವಿಚಾರ ಬಗ್ಗೆ ಅಂತ. ಬಿಕಾಸ್ ಐ ರಿಯಲಿ ನಾನು ಆಬ್ವಿಯಸ್ಲಿ ನಂದು ಪ್ಲಾನ್ ಇತ್ತು, ನೀವು ನೋಟಿಸ್ ಮಾಡಿದ್ರೆ ವಿಡಿಯೋ ದಟ್ ಐ ವಾಂಟೆಡ್ ಟು ಬೈ ಹಿಮಾಲಯನ್ 452. ಬಟ್ ಫಾರ್ ಸರ್ಟನ್ ರೀಸನ್ ನನಗೆ ಆ ವೆಹಿಕಲ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲಿಲ್ಲ ನನ್ನ ಜೊತೆಗೆ, ಆ್ಯಂಡ್ ಅದರಿಂದ ನಾನು ಬೈ ಮಾಡಲಿಲ್ಲ. ಸೊ ಬಟ್ ಸ್ಟಿಲ್ ಆ ರೀಸನ್ಗಳಲ್ಲಿ ನೀವು ನಾನು ಮೆನ್ಷನ್ ಮಾಡಿದೆ ದಟ್ ನನಗೆ ಇಟ್ ವಾಸ್ ನಾಟ್ ಅಬೌಟ್ ದ ವೆಹಿಕಲ್ ಬಿಲ್ಡ್ ಕ್ವಾಲಿಟಿ ಆರ್ ಎನಿಥಿಂಗು, ಆರ್ ನಾಟ್ ರಿಗಾರ್ಡಿಂಗ್ ಬೇಸಿಕಲಿ ಇಂಜಿನ್ನು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ನನಗೆ ಬೇಸಿಕಲಿ ದ ಕೈಂಡ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಇಂಜಿನ್ನು ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಇಂಜಿನ್, ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಇಂಜಿನ್ ನನಗೆ ಬೇಸಿಕಲಿ ಅಷ್ಟೊಂದು ಮ್ಯಾಚ್ ಆಗಿರಲಿಲ್ಲ. ಆ್ಯಂಡ್ ಆಲ್ಸೋ ದ ವೇಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನನಗೆ ಏನೋ ಒಂದು ಪರ್ಫೆಕ್ಟ್ ಮ್ಯಾಚ್ ಅಂತ ಫೀಲ್ ಆಗಲಿಲ್ಲ ಟು ಬೈ ದಟ್. ಅದಕ್ಕೋಸ್ಕರ ನಾನು ರಿಜೆಕ್ಟ್ ಮಾಡಿದೆ. ಬಟ್ ಈ ಥರ ರೀಸನ್ಗೆ ಈ ಥರ ಲೈಕ್ ನ್ಯೂಸ್ಗಳು ಕೇಳ್ತಾ ಇದ್ದಾರೆ. ಐ ಥಿಂಕ್ ಸಾಕಷ್ಟು ಜನ ನಾನು ಆಲ್ರೆಡಿ ಇದನ್ನು ರೆಕಮೆಂಡ್ ಮಾಡಿದ್ದೀನಿ ತೊಗೊಳ್ಳಿ ಅಂತ. ಬಿಕಾಸ್ ಐ ನ್ಯೂ ದಟ್ ವೆನ್ ಈ ಥರ ಇಶ್ಯೂಸ್ ಆಲ್ರೆಡಿ 411 ಜೊತೆ ಬರ್ತಾ ಇತ್ತು, ಲೈಕ್ ಜಾಸ್ತಿ ಬ್ರೇಕ್ ಆಗೋದು, ಕೋನ್ಸೆಟ್ ಇಶ್ಯೂಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಈ ಥರ ಆಗ್ಬಿಡುತ್ತೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ದಟ್ ಬಿಕಾಸ್ ಎಸ್ಪೆಷಲಿ ದಿಸ್ ವಾಸ್ ಅ ವೆರಿ ಕೋರ್ ಇಶ್ಯೂ, ತುಂಬ ದೊಡ್ಡ ಇಶ್ಯೂ ಇದೆ, ಯಾಕಂದರೆ ಇಂಜಿನಿಯರಿಂಗ್ ಇಶ್ಯೂ ಆ್ಯಂಡ್ ದಿಸ್ ಇಸ್ ಲಿಟಲ್ ಬಿಟ್ ಥ್ರೆಟ್ನಿಂಗ್ ಇಶ್ಯೂ ಆಲ್ಸೋ. ನಿಮಗೆ ಈ ಥರ ಏನಾದ್ರು ಆಗ್ಬಿಟ್ರೆ ಆನ್ ದ ರೋಡ್ ಏನು ಬೇಕಾದ್ರೂ ಆಗ್ಬೋದು. ದಿಸ್ ಇಸ್ ವೆರಿ ಡೇಂಜರಸ್ ಇಶ್ಯೂ. ಐ ನ್ಯೂ ಬಿಕಾಸ್ ಇನಿಷಿಯಲ್ ಅವ್ರದ್ದು ಫಸ್ಟ್ ಟೈಮ್ ಲಾಂಚ್ ಮಾಡಿದಾಗ ವಿ ನೋ ದಟ್ ಅವರು ಆ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ. ಆ್ಯಂಡ್ ಐ ಥಿಂಕ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಿಮಗೆ ವೆಹಿಕಲ್ದು ಕಾಸ್ಟ್ ಅರೌಂಡ್ 3 lakhs ಹೊರಗಡೆ ಬರ್ತಾ ಇತ್ತು. ಸೊ ಈವನ್ ದ್ಯಾಟ್ ಆಲ್ಸೋ ಇಸ್ ವೆರಿ ಕಾಸ್ಟ್ಲಿ ಓನ್ಲಿ, ಇಟ್ ಇಸ್ ನಾಟ್ ಅ ಸ್ಮಾಲ್ ಪ್ರೈಸ್. ಬಟ್ ಸ್ಟಿಲ್ ಏನೋ ಒಂದು ಲೈಕ್ ಸ್ಟಾರ್ಟ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಅದೊಂದು ಅಡ್ವೆಂಚರ್ ವೆಹಿಕಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಈ ಸಲ ಅವರು ಸಾಕಷ್ಟು ಟೆಸ್ಟಿಂಗ್ ಮಾಡಿದ್ರು, ಈವನ್ ಆನ್ ಗ್ರೌಂಡ್ ಟೆಸ್ಟಿಂಗ್ಗಳು ತುಂಬ ನಡೆದಿತ್ತು. ಬಟ್ ಸ್ಟಿಲ್ ಈ ಥರ ಆಗಿದೆ ಅಂದರೆ ತುಂಬ ಬೇಜಾರಂತ ವಿಷಯ ಅಂತ ಹೇಳ್ಬೋದು. ಬಿಕಾಸ್ ಈ ವೆಹಿಕಲ್ ಮೇಲೆ ಸಾಕಷ್ಟು ಜನ ಟ್ರಸ್ಟ್ ಇದೆ. ಬಿಕಾಸ್ ಅಡ್ವೆಂಚರ್ ವೆಹಿಕಲ್ಸ್ ಆಪ್ಷನ್ಸ್ ತುಂಬ ಕಮ್ಮಿ ಇದೆ ನಿಮಗೆ ಇಂಡಿಯಾದಲ್ಲಿ. ಲೈಕ್ ಹಿಮಾಲಯನ್ ಬಿಟ್ಟರೆ ನಿಮಗೆ ADV 390 ಇದೆ, ಆ್ಯಂಡ್ ಐ ಥಿಂಕ್ ಮೇ ಬಿ ಎಕ್ಸ್ಪಲ್ಸ್ ಇರ್ಬೋದು ಮೇ ಬಿ. ಐ ಮೀನ್ ಐ ಆಲ್ಸೋ ಟೋಲ್ಡ್ ನಿಮಗೆ HZ ಅಡ್ವೆಂಚರ್ ಆಲ್ಸೋ ಇಸ್ ವೆರಿ ಗುಡ್ ಆಪ್ಷನ್. ತುಂಬ ಜನ ಅದನ್ನ ಕನ್ಸಿಡರ್ ಮಾಡ್ತಿಲ್ಲ, ಬಟ್ ಇಟ್ಸ್ ಅ ಗುಡ್ ಆಪ್ಷನ್. ಬಟ್ ಯಾ ಟು ಬಿ ಆನೆಸ್ಟ್ ಒಂದು ಪಾಪ್ಯುಲರ್ ಬ್ರ್ಯಾಂಡಲ್ಲಿ ನೋಡೋದಾದ್ರೆ ಐ ಥಿಂಕ್ ಹಿಮಾಲಯನ್ ಬಿಟ್ಟರೆ ADV 390 ಬಿಟ್ಟರೆ ನಿಮಗೆ ಐ ಥಿಂಕ್ ಎಕ್ಸ್ಪಲ್ಸ್ಗೆ ಹೋಗಬೇಕಾಗುತ್ತೆ. ಸಾಕಷ್ಟು ಜನ ಎಕ್ಸ್ಪಲ್ಸನ್ನು ಯೂಸ್ ಮಾಡ್ತಾರೆ. ಸೊ ಆಪ್ಷನ್ಸೇ ಇಲ್ಲ ನಿಮಗೆ ಮಾಸ್ ಮಾರ್ಕೆಟಲ್ಲಿ. ಇದೊಂದೇ ಆಪ್ಷನ್, ಅದು ನಿಮಗೆ ಒಂದು ಹೊಸ ಸ್ವಲ್ಪ ಅಪ್ಡೇಟೆಡ್ ವರ್ಷನಲ್ಲಿ ಇತ್ತು. ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, ಒಳ್ಳೆ ಸಸ್ಪೆನ್ಷನ್ ಸೆಟಪ್, ಆಲ್ ದೋಸ್ ಥಿಂಗ್ಸ್. ನಿಮಗೆ ಎವ್ರಿಥಿಂಗ್ ವಾಸ್ ಲುಕಿಂಗ್ ರೈಟ್ ಫಾರ್ ದ ಹಿಮಾಲಯನ್ 450. ಆಕ್ಚುಲಿ ಆಸ್ ಅ ಟೂರರ್ ನಾನು ಮೆನ್ಷನ್ ಮಾಡಿದೆ, ಆಸ್ ಅ ಟೂರರ್ ದಿಸ್ ಇಸ್ ಅ ಕಂಪ್ಲೀಟ್ ವಿನರು. ಆಫ್ ರೋಡಿಂಗಲ್ಲಿ ಸ್ವಲ್ಪ ನನ್ನ ಒಪಿನಿಯನ್ಲಿ ಆ್ಯಂಡ್ ಸಿಟಿಯಲ್ಲಿ ಸ್ವಲ್ಪ ಇಶ್ಯೂ ಆಗ್ಬೋದು ಅಂತ ಹೇಳಿದೆ. ಕನ್ಸಿಡರ್ ಐ ಮೀನ್ ಇಟ್ಸ್ ನಾಟ್ ಅ ಬಿಗ್ ಡೀಲ್, ಬಟ್ ಯಾ ಸಣ್ಣ ಪುಟ್ಟ ನಿಮಗೆ ಅಂದರೆ ಇನ್ಕನ್ವೀನಿಯಂಟ್ ಆಗ್ಬೋದು. ಬಟ್ ಈ ಥರ ನಾನು ಆಗುತ್ತೆ ಅಂತ ಹೇಳಿದ್ರೆ ನಾನು ಇಲ್ಲಿ ಆನೆಸ್ಟ್ ಆಗಿ ಹೇಳಬೇಕು. ನನ್ನ ಒಪಿನಿಯನ್ಸು ನನ್ನ ವ್ಯೂವರ್ಸು ಆ್ಯಕ್ಚುಲಿ ಸಾಕಷ್ಟು ನನ್ನ ಹತ್ರ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತಾರೆ, ನಿಮ್ಗೆ ಈ ವೆಹಿಕಲ್ ತಗೋಬೇಡ ತಗೋಬಾರ್ದು ಅಂತ. ಸೊ ರೈಟ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಫಸ್ಟ್ ಲಾಟ್ ವೆಹಿಕಲ್ಸ್ ಅಟ್ಲೀಸ್ಟ್ 1 or 2 months 3 months ಟೈಮ್ ಕೊಡಿ, ದೆನ್ ಬೈ ಮಾಡ್ಬೋದು ಇವಾಗ ಇರೋ ಟೈಮಲ್ಲಿ ಅಂತ. ಸೊ ಆಫ್ಟರ್ ದಟ್ ನಾನು ಐ ಆಲ್ಸೋ ಟೋಲ್ಡ್ ದಟ್ ಐ ವೇಟ್ ಫಾರ್ ದ ಟ್ಯೂಬ್ಲೆಸ್, ಎಸ್ಪೆಷಲಿ ಈ ವೆಹಿಕಲ್ಗೆ ನಾನು ಹೇಳಿದೆ ಟ್ಯೂಬ್ಲೆಸ್ ಟೈರ್ಸ್ ಬರೋ ತನಕ ವೇಟ್ ಮಾಡಿ ಅಂತ ಹೇಳಿದೆ. ಇವಾಗ ಟು ಬಿ ವೆರಿ ಆನೆಸ್ಟ್ ಈ ಇನ್ಸಿಡೆಂಟ್ ಆದಮೇಲೆ ಅಂತೂ ಡೆಫಿನೆಟ್ಲಿ ನಾನು ಹೇಳ್ಬೋದು ದಟ್ ಯು ಬೆಟರ್ ವೇಟ್ ಫಾರ್ ರಾಯಲ್ ಎನ್ಫೀಲ್ಡ್ ಅವ್ರದ್ದು. ಲೈಕ್ ಅವ್ರು ಏನು ಆ್ಯಕ್ಚುಲಿ ಮೀಡಿಯಾದಲ್ಲಿ ಏನು ಎಕ್ಸಾಕ್ಟ್ಲಿ ಇದ್ರ ಬಗ್ಗೆ ಏನು ರೀಸನಿಂಗ್ ಕೊಡ್ತಾರೆ ಅದನ್ನು ನೀವು ಪ್ರಾಪರಾಗಿ ಡಿಸ್ಕಸ್ ಮಾಡಿ ಅನಲೈಸ್ ಮಾಡಿ ದೆನ್ ಗೋ ಫಾರ್ ದಿಸ್ ವೆಹಿಕಲ್ ಅಂತ ಅಂತೀನಿ. ಬಿಕಾಸ್ ಐ ಥಿಂಕ್ ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದೆ, ಆ್ಯಂಡ್ ಸಮ್ ರಿಪೋರ್ಟರ್ಸ್ ಕೇಳಿದ್ದಾರೆ ಏನಕ್ಕಾಗಿದೆ ಅಂತ. ಆ್ಯಂಡ್ ಅವ್ರದ್ದು ರೀಸನಿಂಗ್ ಬಂದ್ಬಿಟ್ಟು 2 ವೆಹಿಕಲ್ ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಕ್ರಾಶ್ ಕಾರ್ಡ್ ಯೂಸ್ ಮಾಡಿದ್ರು, ಅದಕ್ಕೋಸ್ಕರ ಈ ಥರ ಆಗಿದೆ ಅಂತ. ಸೊ ಸ್ವಲ್ಪ ಜೆನ್ಯೂನ್ ರೀಸನ್ ಅಂತ ಅನ್ಸುತ್ತೆ. ಮೇ ಬಿ ಇಬ್ಬರು ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ, ಅಸ್ಸಾಮನು ಆ್ಯಂಡ್ ತಮಿಳ್ನಾಡು. ಆಫ್ಟರ್ ಮಾರ್ಕೆಟ್ ಕ್ರಾಶ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಆಗಿದೆ. ಸೊ ಅದರಿಂದ ಈ ಇಶ್ಯೂ ಬಂದಿದೆ ಅಂತ ಹೇಳ್ತಾರೆ, ಅದರ್ವೈಸ್ ಈ ಇಶ್ಯೂ ಬರಲ್ಲ ಅಂತ. ಬಟ್ ಸ್ಟಿಲ್ ಐ ವುಡ್ ಸೇ ದಿಸ್ ಇಸ್ ಸಮಥಿಂಗ್ ಎಕ್ಸ್ಪೆಕ್ಟೆಡ್. ನೀವು ಆಫ್ಟರ್ ಕ್ರಾಶ್ ಕಾರ್ಡ್ ಹಾಕೋದ್ರಿಂದ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂದರೆ ದಿಸ್ ಇಸ್ ಸ್ಟಿಲ್ ಏನೋ ನಾಟ್ ಫಾರ್ ಮೀ, ಇಟ್ ಇಸ್ ನಾಟ್ ಸ್ಟಿಲ್ ನಾಟ್ ಎನ್ ಅಕ್ಸೆಪ್ಟಬಲ್ ಥಿಂಗು. ಈವನ್ ಐ ನೋ ಈ ಥರ ಈ ಇಶ್ಯೂಯಿಂದ ಆಗಿದೆ. ಸೊ ಆಬ್ವಿಯಸ್ಲಿ ನೀವು ಯಾರಾದರೂ ಬೈ ಮಾಡಿದ್ರೆ ಆಲ್ರೆಡಿ 450 ಇದೆ, ಬೆಟರ್ ನಿಮ್ಮ ಹತ್ರ ಆಫ್ಟರ್ ಮಾರ್ಕೆಟ್ ಕ್ರಾಶ್ ಕಾರ್ಡ್ ಇದ್ರೆ ಐ ಥಿಂಕ್ ಯು ಮೈಟ್ ಹ್ಯಾವ್ ಟು ಲುಕ್ ಫಾರ್ ದ ಜೆನ್ಯೂನ್ ಆಕ್ಸೆಸರೀಸ್ ಮೇಲೆ ಕ್ರಾಶ್ ಕಾರ್ಡ್ ತಗೊಳ್ಳಿ ಅಂತ ಹೇಳ್ತೀನಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಎಸ್ಪೆಷಲಿ. ಬಿಕಾಸ್ ಈ ಥರ ಆದಮೇಲೆ ನೀವು ಯು ಡೋಂಟ್ ವಾಂಟ್ ಟು ರಿಸ್ಕ್ ಯೋರ್ ಸೆಲ್ಫ್ ವಿತ್ ದಟ್. ಬಟ್ ಯಾ ನಾನು ಡೆಫಿನೆಟ್ಲಿ ಸ್ಟಿಲ್ ನನಗೆ ಇನ್ನೂ ಬೆಟರ್ ಲೈಕ್ ಆರ್ಗ್ಯುಮೆಂಟ್ ಬೇಕು, ಬೆಟರ್ ಎಕ್ಸ್ಪ್ಲನೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಈ ಇಶ್ಯೂ ಏನಕ್ಕಾಗಿದೆ, ಏನಾಗಿರೋದ್ರಿಂದ ಈ ಥರ ಆಗಿದೆ ಅಂತ ಹೇಳಿ ಅನ್ಕೋಬೇಕು. ಐ ಮೀನ್ ನಾವು ಹೇಳಿದ್ರು ದಟ್ ವಿದೌಟ್ ದಟ್ ಟೆಸ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ನಥಿಂಗ್ ಹ್ಯಾಪನ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಫಾರ್ ಮೀ ಬೆಟರ್ ಎಕ್ಸ್ಪ್ಲನೇಷನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಫ್ರಮ್ ರಾಯಲ್ ಎನ್ಫೀಲ್ಡ್. ಹೋಪ್ಫುಲಿ ಅವರೊಂದು ಬೆಟರ್ ಸೊಲ್ಯೂಷನ್ ತರ್ತಾರೆ. ಅಲ್ಲಿ ತನಕ ನಾನಂತೂ ಆನೆಸ್ಟ್ಲಿ ರೈಟ್ ನೋ ಐ ಕೆನಾಟ್ ರೆಕಮೆಂಡ್ ದಿಸ್ ವೆಹಿಕಲ್ ಬಿಕಾಸ್ ಆಫ್ ದಿಸ್. ಇದು ತುಂಬ ಸೀರಿಯಸ್ ಇಶ್ಯೂ ಇದು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಡೆಫಿನೆಟ್ಲಿ ನಾನಂತೂ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಐ ವುಡ್ ಸೇ ನಂದು ಯಾರು ವ್ಯೂವರ್ಸ್ ಇದ್ದಾರೆ ಆ್ಯಂಡ್ ಅಡ್ವೆಂಚರ್ ವೆಹಿಕಲ್ಗೆ ತಗೊಳ್ಳೋ ಪ್ಲಾನ್ ಇದೆ ಅಂದರೆ ಡೆಫಿನೆಟ್ಲಿ ನಾವು ಅವಾಯ್ಡ್ ಮಾಡ್ಬೋದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಬೇರೆ ಆಗ್ತದೆ ಆ್ಯಕ್ಚುಲಿ ಈ ಥರ ಆಗಬಾರ್ದು. ಐ ಥಿಂಕ್ ಅಷ್ಟೊಂದು ಟೆಸ್ಟಿಂಗ್ ಮಾಡಿದ್ದಾರೆ. ಸೊ ಇನ್ನೂ ಬೆಟರ್ ಎಕ್ಸ್ಪ್ಲನೇಷನ್ಗೆ ನಾನು ವೇಟ್ ಮಾಡ್ತೀನಿ. ಐ ನೋ ಕ್ರಾಶ್ ಕಾರ್ಡ್ ಹಾಕಿರೋದ್ರಿಂದ ಇದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದೆ, ಬಟ್ ದಟ್ ಐ ಡೋಂಟ್ ಥಿಂಕ್ ಇಟ್ಸ್ ಸಚ್ ಲೈಕ್ ತುಂಬಾ ಓವರ್ ಆಗ್ಬಿಡುತ್ತೆ. ಬಿಕಾಸ್ ಈ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಜನರಲಿ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ದಟ್ ಬೇರೆ ಗಾಡಿಗಳು ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಗಾಡಿ ತುಂಬ ಡಿಫ್ರೆನ್ಸ್ ಇದೆ. ಬಿಕಾಸ್ ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ಸಾಕಷ್ಟು ಕಸ್ಟಮೈಸೇಷನ್ ಮಾಡ್ತಾರೆ ಕಂಪೇರ್ ಟು ಅದರ್ ವೆಹಿಕಲ್. ಸೊ ಇದೆಲ್ಲ ಎಕ್ಸ್ಪೆಕ್ಟೆಡ್. ಕ್ರಾಶ್ ಕಾರ್ಡ್ ಅಂತೂ ಇಟ್ಸ್ ಮಿನಿಮಮ್ ಬೇರೆ ಮಿನಿಮಮ್. ಮೋಸ್ಟ್ ಆಫ್ ದಮ್
ದೆಮ್ ವಿಲ್ ಡೂ ಆಫ್ಟರ್ ಮಾರ್ಕೆಟ್ ಕ್ರಾಶ್ ಕಾರ್ಡಲ್ಲಿ. ಐ ಡೋಂಟ್ ನೋ ಎಷ್ಟು ಜನ ಇದ್ದಾರೆ ಆಲ್ಮೋಸ್ಟ್ ಆಫ್ಟರ್ ಮಾರ್ಕೆಟ್ ಕ್ರಾಶ್ ಕಾರ್ಡಲ್ಲಿ ಯೂಸ್ ಮಾಡೋದು. ಸೊ ದಿಸ್ ಇಸ್ ನಾಟ್ ಅ ಗುಡ್ ರೀಸನಿಂಗ್ ನನ್ನ ಒಪಿನಿಯಲ್ಲಿ. ಬೆಟರ್ ಅವರು ಅದು ಏನು ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ಬಿಟ್ಟು ರಿಸರ್ಚ್ ಮಾಡಿ ಎಕ್ಸಾಕ್ಟ್ ಕಾಸ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡೋ ತನಕ ನನಗೆ ಪರ್ಸನಲಿ ಐ ಆಮ್ ನಾಟ್ ಗೆಟಿಂಗ್ ಗುಡ್ ವೈಬ್ಸ್ ಅಬೌಟ್ ದಿಸ್ ವೆಹಿಕಲ್. ಸೊ ಇದು ಜಸ್ಟ್ ಒಂದು ರ್ಯಾಂಟ್ ಅಂತ ಹೇಳ್ಬೋದು. ಇಲ್ಲಿ ಏನು ನಾನು ಸೊ ಇಲ್ಲಿ ಏನು ಬೇಸಿಕಲಿ ನಿಮಗೆ ಏನು ಎಕ್ಸ್ಪ್ಲನೇಷನ್ ವಿಡಿಯೋ ಅಲ್ಲ ಇದು. ಸೊ ಇದು ಆಬ್ವಿಯಸ್ಲಿ ಒಂದು ಮಸಾಲಾ ನ್ಯೂಸ್, ನಿಮಗೆ ಅಷ್ಟೊಂದು ಮಸಾಲಾ ನ್ಯೂಸ್ ಬಂದಿದೆ ಈ ಮಂತ್. ಸೊ ಅದ್ರ ಜೊತೆಗೆ ಇದೊಂದು ಮಸಾಲಾ ನ್ಯೂಸು ಬೇಡದಿರೋ ನ್ಯೂಸ್ ನನ್ನ ಒಪಿನಿಯಲ್ಲಿ ಒಂಥರ ನೆಗೆಟಿವ್ ನ್ಯೂಸ್. ಐ ಥಿಂಕ್ ಇದು ಸ್ಪ್ರೆಡ್ ಆಗಿಬಿಡುತ್ತೆ ಅನ್ಫಾರ್ಚುನೇಟ್ಲಿ. ಐ ಥಿಂಕ್ ಪಾಸಿಟಿವ್ ನ್ಯೂಸ್ ಸ್ಪ್ರೆಡ್ ಆಗಲ್ಲ, ನೆಗೆಟಿವ್ ನ್ಯೂಸ್ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಬೇಜಾರಾಗ್ತದೆ. ಸೊ ನಾನು ಹೇಳಿಲ್ಲ ಅಂದ್ರೆ ಇದು ಸ್ಪ್ರೆಡ್ ಆಗ್ತಿತ್ತು. ಸೊ ಐ ಮೀನ್ ಲೆಟ್ಸ್ ಕಸ್ಟಮರ್ಸು ಆ್ಯಂಡ್ ಪೀಪಲ್ ಆರ್ ಪ್ಲಾನಿಂಗ್ ಟು ಬೈ ಅವರಿಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಇಂಪಾರ್ಟೆಂಟು. ಸೊ ನನ್ನ ಒಪಿನಿಯನ್ ಇಟ್ಸ್ ನಾಟ್ ಲೈಕ್ ಇದು ದೊಡ್ಡ ಇಶ್ಯೂ ಅಂತಲ್ಲ. ಐ ಮೀನ್ ಮೊದಲು ಆಗಿತ್ತು 411 ಆ್ಯಂಡ್ ಅವರ ಇಶ್ಯೂನ ಅಡ್ರೆಸ್ ಮಾಡಿದ್ರು. ಆ್ಯಂಡ್ ಆ ಇಶ್ಯೂ ಆಫ್ಟರ್ ಸಮ್ ಟೈಮ್ ಬಂದಿರಲಿಲ್ಲ 411 ಅವ್ರು ಅಡ್ರೆಸ್ ಮಾಡಾದ್ಮೇಲೆ. ಸೊ ನನ್ನ ಒಪಿನಿಯನ್ ಸ್ವಲ್ಪ ವೆಯ್ಟ್ ಮಾಡಿ ಇವಾಗಲೇ ದಿಸ್ ಇಸ್ ನಾಟ್ ಅ ಗುಡ್ ಟೈಮ್ ಟು ಬೈ ಅಂತ ಹೇಳ್ತೀನಿ. ಬೇಸಿಕಲಿ ದಿಸ್ ವೆಹಿಕಲ್ ಬೆಟರ್ ಸ್ವಲ್ಪ ವೆಯ್ಟ್ ಮಾಡಿ, ಪ್ರಾಪರ್ ಎಕ್ಸ್ಪ್ಲನೇಷನ್ ವೆಯ್ಟ್ ಮಾಡಿ. ಇಫ್ ದೇ ಗೆಟ್ ಥ್ರೂ ಇಟ್ ಆ್ಯಂಡ್ ದೇ ಫೈಂಡ್ ದ ಕಾಸ್ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರೊಡಕ್ಷನ್ ವೆಹಿಕಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಆ ಇಶ್ಯೂನ ಅಂಡರ್ಸ್ಟ್ಯಾಂಡ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೆಕ್ಸ್ಟ್ ಪ್ರೊಡಕ್ಷನ್ ವೆಹಿಕಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಮಾಡ್ಬೋದು. ಅಟ್ ದಿಸ್ ಪಾಯಿಂಟ್ ಆಫ್ ನಾನು ಹೇಳ್ತೀನಿ ಅಂದರೆ ನೀವು ಹತ್ರ ಆಲ್ರೆಡಿ ವೆಹಿಕಲ್ ಇದೆ ಅಂದರೆ ಬೆಟರ್ ನೀವು ಆಫ್ಟರ್ ಮಾರ್ಕೆಟ್ ಕ್ರಾಶ್ ಕಾರ್ಡ್ನ ತೆಗೆಬಿಟ್ಟು ಜೆನ್ಯೂನ್ ಆಕ್ಸೆಸರೀಸ್ನ ಹಾಕೊಳ್ಳಿ ಫಾರ್ ಬೀಯಿಂಗ್ ಆನ್ ದ ಸೇಫರ್ ಸೈಡ್ ಅಂತ ಹೇಳ್ಬೋದು. ಸೊ ಹೋಪ್ಫುಲಿ ಈ ವಿಡಿಯೋ ಬೇಸಿಕಲಿ ನಿಮಗೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.